ಕೆಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮುಂದಿನ ದಿನಗಳಲ್ಲಿ ನಮ್ಮ ಆಂಜಿನಪ್ಪ ಪುಟ್ಟೂರವರನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ. ಗ್ರಾಮ ಪಂಚಾಯಿತಿ ಸದಸ್ಯ ಪೊಸಗಾನದೊಡ್ಡಿ ಮಂಜುನಾಥ್. ಶಿಡ್ಡಘಟ್ಟ ಸುದ್ದಿ. ತಾಲೂಕಿನ ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಪೊಸಗಾನದೊಡ್ಡಿ ಗ್ರಾಮದಲ್ಲಿ 10 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಗ್ರಾಮಸ್ಥರು ಪರಸ್ಪರ ಸಹಕಾರದಿಂದ 3 ದಿನಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಇಡೀ ಗ್ರಾಮ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು ಜನರು ಕೂಡ ದೈವ ಭಕ್ತಿ ಮೆರೆದಿದ್ದಾರೆ. ತಾಲೂಕಿನ ಪೊಸಗಾನದೊಡ್ಡಿ ಗ್ರಾಮದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆದಿದೆ. ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 100 ಜನರು ಗ್ರಾಮಕ್ಕೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. 2 ದಿನಗಳ ಕಾಲ ದೇವರುಗಳಿಗೆ ದೀಪಗಳು ಭಕ್ತಿಯಿಂದ ನಡೆಯಿತು. ಗ್ರಾಮದ ಮಹಿಳೆಯರು ಬಣ್ಣ ಬಣ್ಣದ ವಿವಿಧ ರೀತಿಯ ಸೀರೆಯನ್ನು ಹುಟ್ಟು ತಂಬಿಟ್ಟಿನ ದೀಪಗಳನ್ನು ಮಹಿಳೆಯರು ತಲೆಯ ಮೇಲೆ ಹೊತ್ತಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತೆರಳಿ ಜಡಲ ಮುನೇಶ್ವರ ಸ್ವಾಮಿಗೆ ಅಗ್ನಿಕುಂಡದಲ್ಲೇ ಪ್ರವೇಶಿಸಿ ನಂತರ ದೀಪಗಳನ್ನು ಬೆಳಗಿಸಿ ತಮ್ಮ ಮನೆಗಳಿಗೆ ಹಿಂತಿರುಗಿದರು. 2ನೇ ದಿನವಾದ ಮಂಗಳವಾರ ಮುನಿಯಪ್ಪನ ಕಟ್ಟೆ ಜಡಲ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಎಲ್ಲರ ಬಾಳಲ್ಲಿ ದೇವರು ಸಂತೋಷ ತರಲಿ, ಆಯಸ್ಸು ಆರೋಗ್ಯ ನೀಡಲಿ, ಒಳ್ಳೆ ಬೆಳೆ ಮಳೆ ನಮ್ಮದಾಗಲಿ ಗ್ರಾಮದ ಹಿರಿಯರು ಗ್ರಾಮಸ್ಥರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ 4 ಗ್ರಾಮಗಳು ಹಾಗೂ ವಿಶೇಷವಾಗಿ ಜಡಲ ಮುನೇಶ್ವರ ಸ್ವಾಮಿ ಮುನಿಯಪ್ಪನ ಕಟ್ಟೆ ಎಂದೇ ಹೆಸರುವಾಸಿಯಾಗಿರುವುದು, ಇಲ್ಲಿ ಬೇವಿನ ಮರದಲ್ಲಿ ಮುನೇಶ್ವರ ಸ್ವಾಮಿ ನೆಲೆಸಿ ಈ ಭಾಗದ ಜನಕ್ಕೆ ಎಲ್ಲಾ ರೀತಿಯಲ್ಲಿ ಒಳ್ಳೆಯದಾಗಲಿ ಶುಭ ಹಾರೈಸುವಂತಹ ನಂಬಿಕೆ ಪ್ರತೀಕ. ಈ ಮುನಿಯಪ್ಪನ ಕಟ್ಟೆ ದೇವಸ್ಥಾನ ಇಲ್ಲಿ 10 ವರ್ಷಗಳಿಗೊಮ್ಮೆ ಜಾತ್ರಾ ನಡೆಯುವಂತೆ ದೇವರಿಗೆ ಪೂಜೆ ಮಾಡಿ ಆರಾಧನೆ ಮಾಡಿ 4 ಗ್ರಾಮಗಳಾದ ವೆಂಕಟಾಪುರ, ಎಸ್ ಗೊಲ್ಲಹಳ್ಳಿ, ನೇರಳೆ ಮರದಹಳ್ಳಿ, ಪೊಸಗಾನದೊಡ್ಡಿ 4 ಗ್ರಾಮದಲ್ಲಿ ಗ್ರಾಮಸ್ಥರು ಸೇರಿ ಒಂದು ಕಡೆ ದೇವರಿಗೆ ದೀಪ ಬೆಳಗುವಂಥದ್ದು, 3 ದಿನಗಳ ಕಾಲ ದೇವರನ್ನು ಆರಾಧನೆ ಮಾಡುವಂಥದ್ದು ಮತ್ತು ಬಂಧು ಬಳಗಕ್ಕೆಲ್ಲ ಎಲ್ಲರಿಗೂ ಸಹ ಹೇಳಿ ಕಡೇ ದಿನ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬಂದಂತಹ ಬಂಧು ಮಿತ್ರರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಸಂತೋಷವನ್ನು ಹಂಚಿಕೊಳ್ಳುವಂತಹ ಸುಸಂದರ್ಭ ನಾವೆಲ್ಲರೂ ಸಹ ಭಾಗಿಯಾಗಿರುವಂತಹದ್ದು ನಮ್ಮ ಪುಣ್ಯ. ಆ ಭಗವಂತ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ. ಈ ಭಾಗದ ರೈತಾಪಿ ಬಂಧುಗಳಿಗೆ ಒಳ್ಳೆ ಮಳೆ ಬೆಳೆಯಾಗಿ ಹೆಚ್ಚಿನ ಫಲ ಸಿಗಲಿ, ಒಳ್ಳೆಯ ಬೆಳೆ ಸಿಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಪೊಸಗಾನದೊಡ್ಡಿ ಮಂಜುನಾಥ್ ರವರು ಜಡಲ ಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂತಹ 4 ಗ್ರಾಮಸ್ಥರು, ಕುಟುಂಬಗಳು, ಸಂಬಂಧಿಕರು ಹಾಗೂ ನಮ್ಮ ಪುಟ್ಟಣ್ಣ ಅಭಿಮಾನಿಗಳು ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಹೋಗಿರುವುದು ತುಂಬಾ ಸಂತೋಷ. ಆ ದೇವರ ಕೃಪೆ ನಮ್ಮ ಪುಟ್ಟಣ್ಣನವರ ಮೇಲೆ ಇರಬೇಕು. ನಮ್ಮ ಪುಟ್ಟಣ್ಣನ ಅಭಿಮಾನಿಗಳಿಗೆ ಆ ದೇವರು ಧೈರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಪುಟ್ಟಣ್ಣನವರನ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ, ತಲಕಾಯಲಬೆಟ್ಟ ಅಶ್ವಥ್ ನಾರಾಯಣ್ ರೆಡ್ಡಿ, ಆನೂರು ದೇವರಾಜ್, ನಟರಾಜ್, ಮುರಳಿ, ತುಮ್ಮನಹಳ್ಳಿ ವೆಂಕಟೇಶ್, ರಮೇಶ್, ಮಳಮಾಚನಹಳ್ಳಿ ಮುನಿರಾಜು, ಬೂದಾಳ ವರದರಾಜು, ವಾರಹುಣಸೇನಹಳ್ಳಿ ಮಂಜುನಾಥ್, ಗೌಡನಹಳ್ಳಿ ಮಂಜುನಾಥ್, ದೊಡ್ಡದಾಸರಹಳ್ಳಿ ದೇವರಾಜ್, ಗಂಜಿಗುಂಟೆ ವಸಂತಾಚಾರಿ, ಎಂಪಿ ವಿಶ್ವನಾಥ್, ಪೊಸಗಾನದೊಡ್ಡಿ ಗ್ರಾಮದ ಮುಖಂಡರಾದ ರಾಜು, ಕೃಷ್ಣಪ್ಪ, ಪ್ರಶಾಂತ್, ಕೆಂಪಣ್ಣ, ಮುನಿಕೃಷ್ಣಪ್ಪ, ದೊಡ್ಡ ನರಸಿಂಹಪ್ಪ, ಮಂಜುನಾಥ್, ಮುರಳಿ, ಬೈರೆಡ್ಡಿ ಸೇರಿದಂತೆ ಪೊಸಗಾನದೊಡ್ಡಿ, ಎಸ್ ವೆಂಕಟಾಪುರ, ನೇರಳೆ ಮರದಹಳ್ಳಿ, ಎಸ್ ಗೊಲ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಆಂಜಿನಪ್ಪ ಪುಟ್ಟು ಅಭಿಮಾನಿಗಳು ಹಾಜರಿದ್ದರು. ವರದಿ ನವೀನ್ ಕುಮಾರ್, ಎಸ್ಎಲ್, ಸೋರಕಾಯಲಹಳ್ಳಿ. ಪಂಚಾಯತಿಗೆ ಸೇರಿದ 4 ಗ್ರಾಮಗಳು, ವಿಶೇಷವಾಗಿ ಇಲ್ಲಿ
ಜಡಮುನೇಶ್ವರನ ದೇವಸ್ಥಾನ ಮುನಿಯಪ್ಪನ ಕಟ್ಟೆ ಅಂತೇಳಿನೇ ಹೆಸರುವಾಸಿ ಇರುವಂಥದ್ದು. ಇಲ್ಲಿನ ಬೇವಿನ ಮರದಲ್ಲಿ ಮುನೇಶ್ವರ ಸ್ವಾಮಿ ನೆಲೆಸಿ ಈ ಭಾಗದ ಜನಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಂಥ ಒಂದು ನಂಬಿಕೆಯ ಪ್ರತೀತ ಮುನಿಯಪ್ಪನ ಕಟ್ಟೆ ದೇವಸ್ಥಾನ. 10 ವರ್ಷಗಳಿಗೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಆ ದೇವರಿಗೆ ಪೂಜೆ ಮಾಡಿ ಆರಾಧನೆ ಮಾಡಿ ಎಲ್ಲ 4 ಗ್ರಾಮಗಳು ಕೂಸಗಾನದೊಡ್ಡಿ, ಎಸ್ಗೋಲ್ಹಳ್ಳಿ, ನೇರಳೆ ಮರದಳ್ಳಿ ಮತ್ತು ವೆಂಕಟಾಪುರ 4 ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ಕಡೆ ದೇವರಿಗೆ ದೀಪ ಬೆಳೆದಂಥದ್ದು, 3 ದಿನಗಳ ಕಾಲ ದೇವರನ್ನು ಆರಾಧನೆ ಮಾಡೋಂಥದ್ದು ಮತ್ತು ಬಂಧು ಬಳಗಕ್ಕೆ ಎಲ್ರಿಗೂ ಸಹ ಹೇಳಿ ಕಡೆ ದಿನ ದೇವರಿಗೆ ಒಂದು ಪೂಜೆನ ಸಲ್ಲಿಸಿ ಬಂದಂಥ ಬಂಧು ಮಿತ್ರರಿಗೆ ಊಟದ ವ್ಯವಸ್ಥೆ ಮಾಡಿ ಸಂತೋಷನ ಹಂಚ್ಕೊಳ್ಳೋಂಥ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿರೋಂಥದ್ದು ನಮ್ಮ ಒಂದು ಸಂತೋಷದ ಕ್ಷಣ. ನಲ್ಲಿ ಭಗವಂತ ಮುನೇಶ್ವರ ಎಲ್ರಿಗೂ ಸಹ ಒಳ್ಳೆಯದು ಮಾಡಲಿ. ಎಲ್ರಿಗೂ ಈ ಭಾಗದ ರೈತಾಪಿ ಬಂಧುಗಳಿಗೆ ಮಳೆ ಬೆಳೆಯಾಗಿ ಹೆಚ್ಚಿನ ಫಲ ಸಿಗಲಿ, ಅದಕ್ಕೆ ಒಳ್ಳೆಯ ಬೆಲೆ ಸಿಗಲಿ. ಅದರ ಜೊತೆಗೆ ಈ ಭಾಗದ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಂಜು ಅವರು ನಮ್ಮನ್ನು ಎಲ್ಲ ಕರೆದು ಎಲ್ಲ ಮುಖಂಡಗಳನ್ನು ಕರೆದು ಸಹ ಗೌರವಿಸಿ ಒಂದು ಆತಿಥ್ಯವನ್ನು ಸಹ ಕೊಟ್ಟಿರ್ತಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಶುಭ ಹಾರೈಸಿ ಎಲ್ಲರಿಗೂ ಸಹ 4 ಗ್ರಾಮದ ಜನತೆಗೆ ನಾನು ಶುಭನ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರುತ್ತೇನೆ. ಅವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ 4 ಗ್ರಾಮಸ್ಥರ ಕುಟುಂಬದ ಸಂಬಂಧಿಕರು ಹಾಗೂ ನಮ್ಮ ಪುಟ್ಟಣ್ಣ ಅಭಿಮಾನಿಗಳು ನಮಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ತುಂಬ ಸಂತೋಷ. ಆ ದೇವರ ಕೃಪೆ ನಮ್ಮ ಪುಟ್ಟಣ್ಣವ್ರ ಮೇಲೆ ಇರಬೇಕು, ನಮ್ಮ ಪುಟ್ಟ ಅಭಿಮಾನಿಗಳ ಮೇಲೆ ಅಂತೂ ಎಲ್ಲರಿಗೂ ಇದೆ. ಒಳ್ಳೆ ಧೈರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಪುಟ್ಟಣ್ಣವ್ರನ್ನ ಗೆಲ್ಲಿಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಇದು ಮಾಡಿಕೊಂಡು ಪುಟ್ಟಣ್ಣನ ನಾವು ಮುಂದೆ ಇದು ಮಾಡ್ಕೊಳ್ಳೋಣ, ಜಯಶೀಲರನ್ನ ಮಾಡ್ಕೊಂಡು ನಾವೆಲ್ಲ ಇದು ಮಾಡೋಣ. ನಮ್ಮ ಎಸ್ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ 3 ಗ್ರಾಮಗಳು ಕೂಸಗಾನದೊಡ್ಡಿ, ಎಸ್ಗೋಲ್ಹಳ್ಳಿ, ನೇರಳೆ ಮರದಳ್ಳಿ ಮತ್ತು ಸಾದ್ಲಿ ಗ್ರಾಮ ಪಂಚಾಯಿತಿಯ ಎಸ್ ವೆಂಕಟಾಪುರದ 4 ಗ್ರಾಮಗಳಲ್ಲಿ ಸುಮಾರು 10 ವರ್ಷಗಳಿಗೊಮ್ಮೆ 4 ಗ್ರಾಮಗಳು ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕ ಬಂಧುಗಳನ್ನು ಒಳಗೊಂಡಂತೆ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ 10 ವರ್ಷಗಳಿಗೊಮ್ಮೆ ಈ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ತೀವಿ. ಅದಕ್ಕೆ ಪ್ರಥಮವಾಗಿ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಸ್ವಾಗತ ಕೋರುತ್ತಾ, ನಮ್ಮ ಪಂಚಾಯಿತಿ ವತಿಯಿಂದ ಸ್ವಾಗತ ಕೋರುತ್ತಾ, ಹೆಚ್ಚಿನದಾಗಿ ನಮ್ಮ ಗ್ರಾಮಗಳಲ್ಲಿ ಯಾವುದೇ ವೈಷಮ್ಯ ಇಲ್ದಿರ ಇಷ್ಟೊಂದು ಪ್ರೀತಿ ವಿಶ್ವಾಸವಾಗಿ ಎಲ್ಲ ಸದ್ಗುಣವಾಗಿ ಒಂದು ಕಡೆ ಸೇರಿ ನಮ್ಮ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಎಲ್ಲ ವಿಚಾರಗಳಲ್ಲಿ ಎಲ್ಲ ಹಾವಭಾವಗಳ ಒಂದು ಸಂಬಂಧಗಳ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಮ್ಮ ಶ್ರೀ ಜಡಲಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರ್ತಾರೆ. ಎಲ್ಲ ಇಲ್ಲಿ ಸೇರಿ ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ಮಾಡಿದ್ರೆ ಇಲ್ಲಿ ಏನು ಅರಿಕೆ ಹೊತ್ಕೊಂಡಿರ್ತಕ್ಕ ಅವೆಲ್ಲ ಸಹ ಪೂರೈಸ್ತವೆ ಅಂತ ಒಂದು ನಂಬಿಕೆ ನಮ್ಮ ಈ ಗ್ರಾಮಗಳಲ್ಲಿ ಸುಮಾರು ಭಕ್ತಿ ಅಷ್ಟೊಂದು ಹೆಚ್ಚಾಗಿ ಭಕ್ತಿ ಬೆಳೆಸ್ಕೊಂಡಿದ್ದಾರೆ. ಅದರ ಪ್ರತೀತವಾಗಿ ಸುಮಾರು 10 ವರ್ಷಗಳಿಗೊಮ್ಮೆ ಈ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಖುಷಿಯಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಸಹಬಾಳ್ವೆಯಿಂದ ಮಾಡ್ತೀವಿ. ಎಲ್ಲದಕ್ಕೂ ಈ ನಮ್ಮ 4 ಗ್ರಾಮಗಳಿಗೆ ಎಲ್ಲ ಭಗವಂತ ಅಷ್ಟ ಐಶ್ವರ್ಯ ಆರೋಗ್ಯ ಕರುಣಿಸಲಿ ಅಂತೇಳಿ ನಾವು ಶುಭ ಹಾರೈಸುತ್ತಾ, ಈ ದಿನ ಒಳ್ಳೆಯ ಮಳೆ ಬೆಳೆ ಈ ವರ್ಷ ಆಗಿ ನಮಗೆ ಸಮೃದ್ಧಿ ಕಾಣಲಿ ಅಂತೇಳಿ ಆ ಭಗವಂತನಲ್ಲಿ ಆ ಜಡಲಮುನೇಶ್ವರ ಸ್ವಾಮಿಯವರಲ್ಲಿ ಭಕ್ತಿಯಿಂದ ಬೇಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋದಕ್ಕೆ ಸಾರ್ವಜನಿಕ ಬಂಧುಗಳಿಗೆ ನಮ್ಮ 4 ಗ್ರಾಮಗಳು ಮತ್ತು ನಮ್ಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು.